ಇದನ್ನಾರು ಮಾಡ್ತೀನಿ. ಮಾಡಬೇಕು, ಇಷ್ಟು ಡೌ ಮಾಡಬೇಕು. ನಾನು ಆಟಕ್ಕಂತೂ ಲೆಕ್ಕಕ್ಕೆಲ್ಲ ಬೇಸಿ ವಿಚಾರದಿಲ್ಲ. ಕಲ್ಲು ಹಾಕಿದೀವು, ಬರೀ ಇಷ್ಟು ಕಲ್ಲು. ಮಣ್ಣೆ ಬೇಡ ಕಣ ಇದು. ಇದೊಂಥರ ಆರ್ಗ್ಯಾನಿಕ್ ಫುಲ್ಲು ಈ ಕಲರ್ ಇದೆ ಮಣ್ಣು. ಅಟ್ಲೀಸ್ಟ್ 1 ಮಂತ್ ಆದರೂ ಬೇಕು. ಫುಲ್ ಕೆಲಸ ಕೊಟ್ಟು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರತೀಸ್ ವ್ಲಾಗ್. ಪ್ರೀತಿ ನಗುತ್ತಿರಲಿ, ಬಾಳು ಬೆಳಗಿರಲಿ. ಪ್ರೀತಿ ನಗುತ್ತಿರಲಿ, ಬಾಳು ಬೆಳಗಿರಲಿ. ನೀವೆಂದು ಇರಬೇಕು ಸಂತೋಷದಿಂದ. ಸೊ ಬನ್ನಿ, ನಾನು ಆ್ಯಕ್ಚುಲಿ ಇವಾಗ ನೈಟ್ ಆಗಿದೆ. ಈಗ ನಾವಿನ್ನು ಜಸ್ಟ್ ಜಿಮ್ಮಿಗೆ ಹೋಗಿ ಬಂದ್ವಿ. ಇನ್ನು ಡಿನ್ನರ್ ಕೂಡ ಆಗಿಲ್ಲ. ಸೊ ಈಗ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಏನಪ್ಪ ಇವತ್ತಿನ ವ್ಲಾಗ್ನಲ್ಲಿ ಅಂತಂದರೆ, ನಾವು ಆ್ಯಕ್ಚುಲಿ ಊರಿಗೆ ಹೋಗಿದ್ವಿ ಅಲ್ವಾ. ಸೊ ಅಲ್ಲಿಂದ ಕೆಲವೊಂದು ಪ್ಲ್ಯಾಂಟ್ಸ್ನ ತೊಗೊಂಬಂದಿದ್ದೀವಿ ಓಕೆನಾ. ಸೊ ಅದನ್ನು ರೀಪಾಟ್ ಮಾಡೋಣ ಅಂತ ಇಲ್ಲಿ ನೋಡಿ ಇದಿಷ್ಟು ತೊಗೊಂಬಂದಿದ್ದೀವಿ. ಇದನ್ನು ಇವಾಗ ರೀಪಾಟ್ ಮಾಡಬೇಕು. ಇಲ್ಲೆಲ್ಲ ನೋಡಿ, ಇಲ್ಲಿ ಒಣಗಿದೆ ಗಿಡ. ಅಯ್ಯೋ, ಇಟ್ಟಿದ್ದಾರೆ ಹೂವನ ಅದರಲ್ಲಿ. ಕೊಡು ಇರಲಿ ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಹೂವು ಇಟ್ಕೊಟ್ಟಿದ್ದಾರೆ. ಇಷ್ಟು ಒಣಗಿದೆ. ಇದನ್ನೆಲ್ಲ ತೆಗೆದ್ಬಿಟ್ಟು, ಆ್ಯಂಡ್ ಇದರಲ್ಲಿ ಮಣ್ಣು ಚೆನ್ನಾಗಿಲ್ಲ, ಫುಲ್ಲು ಈ ಥರ ಮಣ್ಣು. ಸೊ ಅದಕ್ಕೆ ಮಣ್ಣನ್ನು ಕೂಡ ಆರ್ಡ್ರ್ ಮಾಡಿದ್ದೆ. ಇಲ್ಲಿ ಮಣ್ಣು ಬಂದಿದೆ, ಅದನ್ನು ಹಾಕಬೇಕು. ಇಲ್ಲಿ ನೋಡಿಲಿ, ಫುಲ್ ಕೆಲಸ ಇವ್ರದ್ದೇ ಕೆಲಸ ಇವಾಗ. ಇದನ್ನ ಫಸ್ಟ್ ಒಳಗೆ ಕೊಟ್ಟಿದ್ದಾರೆ. ನಾನು ಆ್ಯಕ್ಚುಲಿ ಖುಷಿ ಆ ಕಡೆ ಮನೆಗೆ ಹೋದಾಗ ವಿಡಿಯೋ ಮಾಡೋಣ ಅಂದ್ಕೊಂಡೆ ಗೈಸ್, ಮಾಡೋಕ್ಕಾಗಲಿಲ್ಲ. ಅದು ರ್ಯಾಂಡಮ್ಮಾಗಿ ಆಗೋಯ್ತೆಲ್ಲ, ಅದನ್ನು ಮಾಡೋಕ್ಕಾಗಲಿಲ್ಲ. ಓಕೆ, ಚೆನ್ನಾಗಿಲ್ಲ, ಕಿತ್ಕೊಟ್ರು ಪ್ಲ್ಯಾಂಟ್ಸ್ನೆಲ್ಲ. ಚೆನ್ನಾಗಿತ್ತು, ಅದನ್ನೂ ವಿಡಿಯೋ ಮಾಡಬೇಕಾಗಿತ್ತು, ಬಟ್ ಅದು ಮಿಸ್ ಆಯಿತು. ಬಟ್ ಇಟ್ಸ್ ಓಕೆ. ಇದಿಷ್ಟು ಕೊಟ್ಟಿದ್ದಾರೆ, ಇದನ್ನು ರಿಪೋರ್ಟ್ ಮಾಡೋಣ ಬನ್ನಿ. ಸಾಫ್ಟ್ ಗ್ರೀನ್ ಆರ್ಗ್ಯಾನಿಕ್ ಯಾವುದನ್ನು ಮ್ಯಾಜಿಕ್ ಮಾಡಿದೆ ಗಾಯ್ಸ್. ಸಾಫ್ಟ್ ಗ್ರೀನ್ ಆರ್ಗ್ಯಾನಿಕ್ದು ಮಡ್ ತೊಗೊಂಬಂದಿದ್ದು. ಆ್ಯಕ್ಚುಲಿ ಅಭ್ಯಾಸ ಇದೆ ಖುಷಿ ನಿನಗೆ ಹಾಕಿ. ಅವತ್ತು ಹಾಕಿದ್ವಲ್ಲ, ಇವೆಲ್ಲ ನಾವೇ ಹಾಕಿದ್ದು. ಬಟ್ ಈಗ ಫುಲ್ಲು ಇದು ಮಾಡ್ಬೇಕಲ್ವ, ಅದಕ್ಕೆ ಟೆನ್ಷನ್ ಆಗ್ತದೆ. ಹಿಂಗಪ್ಪ ನೋಡಿದ್ರೆ ಫುಲ್ ಬಿಡ್ಕೊಂಡು ಊದಿನ ಕಡ್ಡಿನೇ ಇಲ್ಲೇ ಆ ಕಡೆ ಏನಿಲ್ಲ, ಬರೀ ಗಿಡಗಳೇ ಇದೆ. ಎರೆಹುಳ ಎಲ್ಲ ಇದ್ರೆ ಭಯ ಆಗುತ್ತೆ ನನಗೆ. ನೋಡಿದೆ ಫುಲ್ಲು ಅದು ಏನಕ್ಕೆ ಗೊತ್ತಾ ಬರ್ತಿರ್ಲಿಲ್ಲ. ಅದು ಮರಳು ಮಣ್ಣು ಥರ. ಸೊ ಅದಕ್ಕೆ ಅದು ಏನು ಇಷ್ಟು ನೀರಾಗಿ ನೋಡ್ಕೊಂಡ್ರು ಬರ್ತಿರ್ಲಿಲ್ಲ. ಏನು ಮಾಡೋದು, ಹಂಗೆ ಕಡೆ ಹಾಕಲ್ಲ, ತಗೊಂಡೋಗಿ ಕೆಳಗೆ ಇಷ್ಟೆಲ್ಲ ಮಿಕ್ಸ್ ಮಾಡೋಕ್ಕಾಗತ್ತೆ. ಅರ್ಧ ಮಿಕ್ಸ್ ಮಾಡ್ಬೋದು, ಅರ್ಧ ಸಿಗತ್ತೆ. ಹೆಂಗಿದ್ರು ಅಲ್ಲ, ಅವೆಲ್ಲ ಹಂಗೆ ಇಟ್ಬಿಡೋಣ. ಯಾವ್ದು ಚೆನ್ನಾಗಿಲ್ವೋ ಅದನ್ನು ಇದನ್ನು ಸ್ವಲ್ಪ ಕೆಳಗೆ ಹಾಕೋದು. ಅದನ್ನ ಅಲ್ಲಿ ಒಂದು ಚೆಕ್ ಮಾಡಿದ್ದೀವಿ, ಅದನ್ನ ಇಷ್ಟು ಬೇಡ. ಇವಾಗ ಸೈಡಿಗೆ ಹಾಕಲ್ಲ, ಗೊತ್ತಿಲ್ಲ. ಇವೆಲ್ಲ ಮರಳೆ ತಾನೇ ಬಂದಿರೋದು. ಅದು ಫುಲ್ ಬುದ್ಧಿ ಚುಚ್ಚಿ ಮಾಡಿಬಿಟ್ಟಿದ್ದೀನಿ. ಅದಕ್ಕೆ ಅದನ್ನು ಮಿಕ್ಸ್ ಮಾಡೋಣ. ಇದು ಈಸಿ ಆಗುತ್ತೆ ಹಾಕೋಕ್ಕೆ. ಎರಡು ಓಕೆ ಸಾಕು. ಅದಷ್ಟು ಹಾಕಿ ಮೇಲ್ಗಡೆ ಹಾಕೋಣ. ಸಾಕದು ಅಷ್ಟು ಹಾಕ್ಬೇಕಲ್ವಾ. ಫರ್ಟಿಲೈಸ್ ಆಗಿರುವಂತಹ ಒಂದು ಮಣ್ಣು. 5 kg ಪ್ಯಾಕೆಟ್ ಇದು. 5 kgಗೆ 210 ರೂಪಾಯಿ. ಮಣ್ಣಿನ ಕಲರೇ ಚೇಂಜ್ ಆಗೋಯ್ತು ಇವಾಗ.
ನಾನಂತೂ ರಿಪೋರ್ಟಿಂಗ್ ಅದೆಲ್ಲ ನಾನು ಮಾಡೇ ಇಲ್ಲ ಇದುವರೆಗೂ. ಇದೆಲ್ಲ ಏನಿದ್ರು ನಮ್ಮ ಪಪ್ಪನ ಕೆಲಸ, ಇಲ್ಲಿ ನಮ್ಮ ಗಂಡನ ಕೆಲಸ. ಅಲ್ಲಿ ನಮ್ಮ ಪಪ್ಪನ ಕೆಲಸ, ಇಲ್ಲಿ ನಮ್ಮ ಗಂಡನ ಕೆಲಸ. ನಾನು ಪಪ್ಪ ಹಿಂಗೆ ಇದನ್ನ ಹಾಕಿ ಅದನ್ನ ಹಾಕಿ ಅದನ್ನ ಇಡಿ ಹಿಂಗೆ ನಿಂತ್ಕೊಂಡು ನೋಡ್ಕೊಂಡಿದ್ದೆ. ಬೇರೆ ಮಣ್ಣು ಹಾಕಿದ್ದು ಬೇಡ ಸಾಕು. ಅದು ಹಾಕಿದಾರ ಅದೊಂದು ಯಾವುದೋ ಇದಿತ್ತಲ್ಲ, ಅದು ಹಾಕೋದು ತುಂಬ ಗಟ್ಟಿ. ಅದಕ್ಕೆ ಹೇಳೋದು ಇದೆಲ್ಲ ಅವ್ರಿಗೆ ಸೂಟ್ ಆಗುತ್ತೆ. ಹಗ್ಗ ಇಷ್ಟು ಹೊಡಲಿ ಹೆಂಗಿದೆ ಆದ್ರೂ ಬಂದಿಲ್ಲ ಇದು. ಬೇರೆ ಚೆನ್ನಾಗಿತ್ತು ಅದು, ಅದೇ ಇದಾಗಿದೆ ಬೇರದು. ಬೇರು ಚೆನ್ನಾಗಿದೆ ಚೆನ್ನಾಗಿದೆ. ಮಣ್ಣು ಅಲ್ಲಿ ಅದು ತಂದಿದ್ದೆ ಅವಾಗ. ಮಣ್ಣು ತಂದಿದ್ರಾ? ತಂದಿದ್ದು ಅಂದ್ರೆ ಅವ್ರು ಹಾಕೊಟ್ಟಿದ್ರಲ್ವಾ ಅದೇ ಮಣ್ಣೆ ತಾನೇ. ಈ ಮಣ್ಣು ಆಕ್ಚುಲಿ ಚೆನ್ನಾಗಿದೆಯಪ್ಪ, ಇದಕ್ಕಿಂತ ಈ ಮಣ್ಣು ಚೆನ್ನಾಗಿದೆ. ಅದು ಅದು ಇಟ್ಟಿಗೆ ಮಣ್ಣೆ ಅಲ್ಲ ಆ್ಯಕ್ಚುಲಿ, ಅದು ಇಟ್ಟಿಗೆ ತಂದಿದ್ದೆ ನಾವು. ತಗೊಂಬಂದು ಹಾಕ್ಬಿಟ್ಟು ನೀರು ಹಾಕಿದ್ದೆ ನೀರು ಹಾಕಿದ್ದೆ ಅದಂತೂ ಬರಲಿಲ್ಲ. ಅದೇ ಬೇಸತ್ತು ಹೋಗ್ಬಿಡ್ತಿತ್ಲಾಗೆ. ನೋಡೋಣ ಗೈಸ್, ನಾವು ಇಷ್ಟು ದಿನ ಆರ್ಗ್ಯಾನಿಕ್ ಮಡ್ಡೆಲ್ಲ ತಂದೆ ನಮಗೆ ಗೊತ್ತಿಲ್ಲ. ನಮ್ಮೂರಲ್ಲೆಲ್ಲ ಆರಾಮಾಗಿ ಈಸಾಗಿ ಬೆಳೆಯುತ್ತೆ. ಅಂದ್ರೆ ಗಿಡ ಬರ್ತಿರುತ್ತೆ ಮಲೆನಾಡು ಬೇರೆನಾ. ಈಗಲೇ ಈ ಥರ ಫಸ್ಟ್ ಟೈಮ್ ನಾನು ಇದನ್ನ ಟ್ರೈ ಮಾಡ್ತಿರೋದು. ನನಗೆ ಆರ್ಗ್ಯಾನಿಕ್ ಗೊತ್ತೇ ಇರಲಿಲ್ಲ ಮಣ್ಣಲ್ಲೂ ಆರ್ಗ್ಯಾನಿಕ್ ಇರುತ್ತೆ. ಮಣ್ಣು ಆರ್ಗ್ಯಾನಿಕ್ ಅನ್ನೋದು ಗೊತ್ತು, ನಮ್ಮ ಕಡೆ ಎಲ್ಲ ಮಣ್ಣುಗಳೇ ಆರ್ಗ್ಯಾನಿಕ್, ಬಟ್ ಇಲ್ಲಿ ಆರ್ಗ್ಯಾನಿಕ್ ಮಣ್ಣೇ ಸಿಗುತ್ತೆ ಅಂದ್ರೆ ಫ್ಲೈಟ್ ಹೋಗ್ತಾ ಇದೆ. ಮನೆ ಮೇಲೆ ಫ್ಲೈಟ್ ಹೋಗ್ತಾ ಇದೆ. ಅಲ್ಲೊಂದು ಸ್ಟಾರ್ ಕಾಣ್ತಾ ಇದೆ. ಸ್ಟಾರ್ ಎಲ್ಲ ಫ್ಲೈಟ್ ಹೋಗ್ತಾ ಏ ಇರೋದು. ಅಲ್ಲಿಲ್ವಾ ಸ್ಟಾರ್. ಬನ್ನಿ ವ್ಯಾಕೆನ್ಸಿ. ನಾನು ಆಟಕ್ಕಂತೂ ಲೆಕ್ಕಕ್ಕೆಲ್ಲ ಗೈಸ್ ಈ ವಿಚಾರದಲ್ಲಿ. ನಾನೇ ಹೇಳ್ಕೊಂಡ್ಬಿಡ್ತೀನಪ್ಪ. ಹೌದಲ್ಲ, ನೀವೇನ್ ಮಾಡೋದು ಅಂತ ಕಮೆಂಟ್ ಹಾಕ್ತಿದ್ದೀರಾ? ಫಸ್ಟ್ ಹೇಳ್ತೀನಿ. ಆಟಕ್ಕಂತೂ ಲೆಕ್ಕಕ್ಕಿಲ್ಲ. ಕೃಷಿಯವರೇ ಮಾಡ್ತಾ ಇದ್ರು, ನೀವೇನ್ ಮಾಡೋದು ಅಂತ ಕೇಳ್ಬೇಡಿ. ಬರೀ ಗಿಡ ಹಾಕೋ ಮಣ್ಣು ಫಸ್ಟ್, ಆಮೇಲೆ ಇದ್ಮೇಲೆ ಹಾಕೋಣ ಕಪ್ಪದು. ಅಲ್ಲೇ ಇಲ್ಲ ಗಿಡ ಹಾಕೋಣ. ಗಿಡ ಹಾಕಿಲ್ಲ ಸುಮ್ಮನೆ ಮಣ್ಣು ತುಂಬ್ತಾನೆ ಇದೆ. ನಾನು ಈಗ ಮಕ್ಕಳಿದಾವೆ ಇವೆಲ್ಲ. ಗೊತ್ತಾ? ನಾನು ಕೈ ಇಟ್ಟು ಹಾಕ್ತಾ ಇದ್ದೀನಿ. ಒಂದೇ ಬರ್ತೀವಿ ಈ ಸತಿ ಆಗಿದ್ದಾಗಿ. ಇದು ಇದು ಓದ್ಕೊಂಡಿದ್ಯಾ? ಖುಷಿ ಅಲ್ಲ ಹೆಂಗ್ ಬರುತ್ತೆ ಅಂತ ಗೊತ್ತಾ ಇದು? ಊಟ ಕಲಿಸ್ತಾನೆ. ಯಾರಿಗೆ ಊಟ ಕಲಿಸ ಆ ಊಟ ಬಡಿಸ್ತಾನೋ ಗೊತ್ತಿಲ್ಲ. ಕಲ್ಸಿದ್ರೆ ನನಗೆ ತಿನ್ನೋಣ ಅಂತ ಅನಿಸ್ತದೆ. ಹಂಗೆ ಸಗಣಿ ಕಣೋದು ಚಿನ್ನ, ಅದು ಮಣ್ಣೆಲ್ಲ ಕಣ ಸಗಣಿ. ಇದು ಮಣ್ಣು ಸಗಣಿ ಮಣ್ಣೆಲ್ಲ ಮಿಕ್ಸ್ ಆಗಿ ಅದನ್ನ ಹಾಕಿ ಅಷ್ಟು ಸಾಕಾಗಲ್ಲ. ಸಾಕು. ಆರ್ಗ್ಯಾನಿಕ್ ಹಾಕಿ ಮನೆ ಆರ್ಗ್ಯಾನಿಕ್ ಸ್ವಲ್ಪ ಹಾಕ್ತಾನೆ. 100 ಗ್ರಾಮ್ ಆರ್ಗ್ಯಾನಿಕ್ ಆದರೆ 1 kg ಮತ್ತು ಕಲ್ಲಿದೆ ಹಾಕ್ತಾನೆ. ನೋಡಿ ಆಗುತ್ತಾ? ಇದನ್ನಾರು ಮಾಡ್ತೀನಿ. ಹುಷಾರಪ್ಪ, ಜಿಮ್ಮಿಗೆ ಹೋಗ್ಬಂದು ಏನಿದೆ ತೋರಿಸ್ಕೊಂತಿದ್ಯಾ? ಅಯ್ಯಪ್ಪ ಆಯ್ತು. ಏನು ಮಾಡ್ತಾವ? ಯಾರಿಗೆಲ್ಲ ಎದ್ಕೊಂಬಾರ್ದು ಹೇಳಿ ಗೈಸ್. ನೆಕ್ಸ್ಟ್ ಯಾವುದು? ನೆಕ್ಸ್ಟ್ ಸ್ವಲ್ಪ ಆರ್ಗ್ಯಾನಿಕ್ ಮಿಕ್ಸ್ ಮಾಡ್ಬಿಡು. ಅದಕ್ಕೆ ಹೆಂಗಿದೆ ಸ್ಮೆಲ್ ಇದ್ರದ್ದು? ಮಣ್ಣು ಥರ ಇರಲ್ಲ. ಏನು ಉಪ್ಪ ಕಾಫಿ ಪೌಡರ್ ಹೆಂಗಿದೆ? ಅದೇ ಸಿಗ್ತೀಯಲ್ಲ. ಇದಕ್ಕೆ ನೋಡಿ ಕೋಕೋ ಪಿಟ್. ಇದು ಕೋಕೋ ಪಿಟ್ ಹಾಕ್ಸಿ. ಏನು ಕೋಕೋ ಪಿಟ್? ಕೋಕೋ ಪಿಟ್ ಇದೆಯಲ್ಲ ಅಲ್ಲಿ ಬ್ಲಾಕ್ ಅದೆಲ್ಲ ಕೋಕೋ ಪಿಟ್ ಬೇರೆ ಕಣ. ಮೈ ಎಲ್ಲ ಕೋಕೋ ಪಿಟ್ ಇದೆ ನೋಡಿ ಇಲ್ಲೆಲ್ಲ. ಚೆನ್ನಾಗಿದೆ ಇದು ಮಣ್ಣು. ಒಂಥರ ಕಾಫಿ ಪೌಡರ್ ಮಾಡಿರ್ತಾರೆ ಏನೋ ಯಪ್ಪ. ಫಿನಿಶ್. ಅಲ್ಲಿ ಮಣ್ಣು ಇನ್ನೂ ಮಿಕ್ತು. ಇನ್ನೊಂದು ಪಾಟಿ ಕಲಿಸ್ತಾರೆ ಚೆನ್ನಾಗಿ. ಎತ್ತರ ಇಡ್ಬೇಕಿತ್ತು ಅನ್ಸುತ್ತೆ. ತುಂಬ ಅಡಿಗೆ ಆಯ್ತು. ಎತ್ಕೋಲ್ಲ ಮುಂಚೂರು ಮಣ್ಣು ಹಾಕೋಣ. ಗಿಡ ಸಮೇತ ಎತ್ಕೊಡ, ಅದ್ರ ಸಮೇತ ಇತ್ತು.
ಟರ್ನ್ ಮಾಡ್ಬಿಡೋದು ಅಷ್ಟೇ. ಇಲ್ಲಪ್ಪ ಎಷ್ಟಾಕಂತ ಯಾಕಪ್ಪ ನೀನು ಕಡ್ಮೆ ಏನು ಬೇಡ ಅಷ್ಟೇ. ಓ ಗಿಡ ಮುಳುಗೇ ಉಸಿರು ಇಲ್ವಲ್ಲ? ಕಟ್ಟುತ್ತೆ, ಅದಕ್ಕೂ ಅಲ್ಲ, ಗಿಡ ಉಸಿರುತ್ತೆ. ಮುಳುಗೇ ಇಲ್ಲ. ಗಿಡ ಮುಳುಗೇ ಇಲ್ಲ. ಗಿಡ ಮುಗಿಸ್ತೀಯಾ? ಇದು ಮಣ್ಣಾರು ಮುಗಿಸು. ಗಿಡದ ಮೇಲೆ ಹಾಕ್ಬಿಡು ಸುಮ್ಮಣ್ಣ. ಇಲ್ಲೇ ಇಡು. ಈ ಕಡೆ ಇಡು. ಅಲ್ಲೇ ಕೂರ್ತೀಯ? ಡನ್. ಅಪ್ಪ ಬಡ ಇದೆ ಇದು. ಇಲ್ಲಿ ಬಿಡ ಖುಷಿ ಇದನ್ನ. ಚೆನ್ನಾಗಿದೆ ಅದು. ಬೆಳೆಯುತ್ತಾ? ಬೆಳೆಯುತ್ತೆ. ಅದೇನು ಮಾಡ್ರಿ ಈಗ? ಅಲ್ಲ ಅದಕ್ಕೆ ಹೇಳಿದ್ದು ಸುಮ್ಮನೆ ಗೆಬ್ರು ಬಿಟ್ಟು ಮಣ್ಣನ್ನು ಹಾಕಿ ಅಂತ. ಇದು ತೆಗೆಯೋದು ಬೇಡವಾ ಗಿಡನ? ಹಿಂಗೆ ಹೇಳ್ತಿದ್ದೆ. ಅವಾಗ ಇನ್ನೂ ಒಳ್ಳೇದಾಗುತ್ತೆ. ಇನ್ನೊಂದು ಸ್ವಲ್ಪ ಇನ್ನೊಂದು ಅವಾಗ ಈಸಿಯಾಗಿ ಬರುತ್ತೆ. ಇದು ಬರುತ್ತಾ ಪಕ್ಕ ಗಿಡ? ಬರುತ್ತೆ. ಹಿಂಗೆ ಹೇಳ್ತೀಯ? ಬರುತ್ತೆ ಕಣ್ಣು. ಬೇರೆ ಲಟಪಟ ಅನ್ಸೋ ಹೆಂಗ್ ಹರಡಿದೆ ಇದು ಅಂದ್ರೆ ಫುಲ್ ಬೇಗ ಹರಡ್ಬಿಟ್ಟಿದೆ ಇದು ದಾಸವಾಳ. ಇದು ಉಸಿರಾಡೋ ಜಾಗ ಇದೆ ಇದನ್ನ ಫುಲ್ ಮಣ್ಣಾಗಿ ತುಂಬಿಟ್ಟಿದೆಯಲ್ಲ. ನೋಡಿ ಅಷ್ಟೇ. ಅಲ್ಲೇ ಇಟ್ಬಿಡು. ಎತ್ತಕ್ಕಾಗಲ್ಲ ಅದನ್ನ. ಈ ಪಕ್ಕ ಬರುತ್ತಂತೀಯ? ಮೇಲ್ಗಡೆ ಸ್ವಲ್ಪ ನೋಡ್ತೀನಿ. ಇದನ್ನ ಮಾತ್ರ ಮಿಸ್ಸೇ ಮಾಡಂಗಿಲ್ಲ. ಫುಲ್ ಝೂಮು, ಫುಲ್ಲು ಕಲ್ಲು. ಕಲ್ಲು ಹಾಕಿದೀವು. ಬರೀ ಇಷ್ಟು ಕಲ್ಲು. ಮಣ್ಣೆ ಬೇಡ ಕಣ ಇದು. ಬರೀ ಮಣ್ಣೆ ಇದು. ನಾವು ಇಲ್ಲಿಂದ ತಂದು ಹಾಕಿರೋ ಮಣ್ಣು ಇದಲ್ವಾ? ಇದೆಲ್ಲ ಇಲ್ಲಿ ಮಣ್ಣೆ ಬೇಡ. ಚೆನ್ನಾಗೇ ಇಲ್ಲ ಅದು. ಹೆಂಗ್ ಬೆಳೆಯೋದು ಗಿಡ ಪಾಪ. ಖುಷಿ ಝೂಮಲ್ಲಿ ನೋಡಿ ಹಿಂಗೆ ಖುಷಿನ. ಫೈನಲಿ ತುಳಸಿ ರೆಡಿ, ಶಾವಂತಿಗೆ ರೆಡಿ, ಇದು ದಾಸವಾಳ ರೆಡಿ. ಈಗ ಇನ್ನೊಂದು ರೆಡಿ ಆಗ್ತಾ ಇದೆ ಇಲ್ಲಿ. ಇದಿನ್ನೂ ಸ್ಟಾರ್ಟೇ ಮಾಡಿಲ್ಲ. ಬಟ್ ಕೋಕೋ ಪೀಟ್ ಸೀರಿಯಸ್ಲಿ ಇದೊಂಥರ ಆರ್ಗ್ಯಾನಿಕ್. ಫುಲ್ಲು ಈ ಕಲರ್ ಇದೆ ಮಣ್ಣು. ಮೇಲೆ ಹಾಕೋಣ ಗಿಡಗಳು. ಬ್ಯಾಕ್ ವರ್ಕೌಟ್. ಓ ನಮ್ಮ ಖುಷಿ ಅವ್ರು ಬ್ಯಾಕ್ ವರ್ಕೌಟ್ ಬೇರೆ ಮಾಡಿಬಿಟ್ಟಿದಾರಂತೆ. ನಾನು ಮಾಡಿಲ್ಲ. ಹಂಗಾದ್ರೆ ಖುಷಿ ಒಬ್ಬರೇ ಮಾಡಿರೋದು. ಬೇರೆ ಇಲ್ಲ. ಹಾಂ ಬೇರೆಲ್ಲ ಇದು ಹಿಂಗೆ ಹಚ್ಚಿಡ ಬರುತ್ತೆ ಅಂತ ತಗೊಳ್ಳಿ. ದೊಡ್ಡ ಪಾಟಿಗೆ ಇನ್ನೊಂದು ನೋಡ್ರಿ ಇದು ಸಾಕು. ಬರುತ್ತೆ. ನಾವಿಬ್ಬರು ಸೇರಿ ಬೆಳೆಸ್ತಾ ಇದೀವಿ. ಅದೆಷ್ಟು ಚೆನ್ನಾಗಿ ಮುದ್ದಾಗಿ ಬೆಳೆಯುತ್ತೆ ಅಂತ ನೋಡೋಣ ಗೈಸ್. ನಾನು ಅಲ್ಲೇ ಖುಷಿ ಆಗ್ತಿದ್ದಂಗೆ ಹೂ ಬಿಟ್ಬಿಟ್ಟಿದೆ. ಅಯ್ಯೋ ಏನು ಖುಷಿ ನೀನು ಇಂಥ ಇದನ್ನೆಲ್ಲರೂ ನೋಡಿದ್ದೀರಾ? ಮಾಡಬೇಕು, ಇಷ್ಟು ಡೌ ಮಾಡಬೇಕು. ಇಂಥ ಗಾಳಿ ತುಂಬಾ ಇದೆಯಲ್ಲ, ಆ ಗಾಳಿಗೆ ನಿನ್ನ ಮೇಲೆ ತೋರಿಸಿರೋ ಪ್ರೀತಿ ಗಿಡದ ಮೇಲೆ ಹೋಗ್ಬಿಟ್ಟಿದೆ. ನನ್ನ ಮೇಲೆ ತೋರಿಸ್ಬೇಕು ನೀನು, ಗಿಡದ ಮೇಲೆಲ್ಲ. ಅಲ್ಲ, ಅದೇ ನಿನ್ನ ಮೇಲೆ ತೋರಿಸಿರೋ ಪ್ರೀತಿ ಗಾಳಿ ಗಿಡದ ಮೇಲೆ ಹೋಗ್ಬಿಟ್ಟಿದೆಯಾ? ಎಕ್ಸಾಕ್ಟ್ಲಿ. ಬಿಡಿ ಬಿಡಿ ಸಾಕು. ಸಾಕು. ಎಷ್ಟಾಗ್ತಿ ಅದನ್ನ ನೀನು ಅದ್ರ ಮೇಲೆ ನೀನು ಮತ್ತೆ ಮುಚ್ಚಿಸ್ತಾ ಇದೀಯಾ? ಹಿಂಗೆ ಇರಲಿ ಅಂತ ಅದ್ಯಾಕೆ ಹಂಗೆ ಮುಚ್ಚಿಸ್ತೀಯಾ? ಓಕೆ ಡನ್. ಅಯ್ಯಪ್ಪ ಎಲ್ಲಿ ಡನ್ ಇದನ್ನ ಇಲ್ಲೇ ಇಡ್ತೀನಿ ಪಕ್ಕ. ಮನೆ ಮುಂದೆ ಫುಲ್ಲು ಗಿಡ. ಇವಾಗ ಖುಷಿ ಅವರಿಗೆ ಇದನ್ನು ಫೈನಲ್ಲಾಗಿ ಇದನ್ನು ಕೊಡಬೇಕಾಗಿದೆ. ಇದನ್ನು ಸೇಮ್ ಅದೇ ಥರ ಮಾಡಬೇಕು ಖುಷಿ. ಸಪ್ರೇಟ್ ಅಲ್ಲ, ಅದೇ ಇಲ್ಲಿ ದಾಸವಾಳ ಮಾಡ್ದಲ್ಲ ತೆಗಿಬೇಕಿದ್ನ. ಇದರಲ್ಲಿ ಏನೂ ಇಲ್ಲ. ಖುಷಿ ಫುಲ್ ಟಯರ್ಡ್ ಆಗಿಬಿಟ್ಟಿರೋ ಗೈಸ್. ಇವಾಗ ಏನು ಸಾಧನೆ ಮಾಡಿದಾರೋ ಅದನ್ನು. ಇದೆಲ್ಲ ಮೂಳೆಗಳೆಲ್ಲ ಸಿಗ್ತಾ ಇದಾವೆ. ಫಿಶ್ ತಂದು ಬರೀ ಕಲ್ಲಿನ ಸೌಂಡೇ ಕೇಳಿಸ್ತಾ ಇರೋದು. ಫೈನಲಿ ನಾವು ಕ್ಯಾಮ್ರಾ ಇಟ್ಟಿದ್ದೀವಿ, ಇನ್ನದೇ ಮರ್ತು ಬಿಟ್ಟಿದ್ದೀವಿ. ಆ ರೇಂಜಿಗೆ ಬ್ಯುಸಿ ಆಗ್ಬಿಟ್ಟಿದ್ವಿ ನೋಡಿ.
ಕ್ಯಾಮ್ರಾ ಮತ್ತಿಲ್ವಾ ಇಂಜಿನ್ ಬಿಸಿ ಆಗೋಯ್ತು. ಇಷ್ಟು ಮಿಕ್ಕಿದೆ ಏನು ಕೋಕೋ ಪಿಟ್. ಫೈನಲಿ ಡನ್. ಇವಾಗ ಒಂದು ಸ್ವಲ್ಪ ಅದಕ್ಕೆ ನೀರು ಹಾಕ್ಬಿಡ್ತೀನಿ. ಫೈನಲಿ ಆಯಿತು, ಎಲ್ಲ ರೀಪೋರ್ಟ್ ಮಾಡಿಬಿಟ್ಟು. ಸೊ ಬನ್ನಿ ಇವಾಗ ತೋರಿಸ್ತೀನಿ ಹಿಂಗಾಗಿದೆ ಅದು ಅಂತ. ಓಕೆ, ನೆನ್ನೆ ಆ್ಯಕ್ಚುಲಿ ಗಿಡ ತಂದಿದ್ದು ಬೆಳಗ್ಗೆ ಎಲ್ಲ ಅಲ್ಲಿ ಸ್ವಲ್ಪ ಇಲ್ಲೇ ಇತ್ತು. ಫೈನಲಿ ಇದಿಷ್ಟು ಹಾಕಾಗಿದೆ ಇವಾಗ. ಆ್ಯಕ್ಚುಲಿ ಇದೆಲ್ಲ ಎಲ್ಲೂ ಹೊರಗಡೆ ತಂದಿರೋದಲ್ಲ, ಮನೆಯಿಂದ ತಂದಿರೋ ಗಿಡಗಳನ್ನ ಹಾಕಿ ಫೈನಲಿ ಕಂಪ್ಲೀಟ್ ಮಾಡಿದ್ವಿ. ನನಗಂತೂ ಫ್ಲವರ್ಸ್ ಗಿಡ ಆಗಿರ್ಬೋದು, ನನಗೆ ತುಂಬ ಗಿಡ ಅಂದರೆ ತುಂಬ ಇಷ್ಟ. ಸೊ ಹಂಗಾಗಿ ಎಷ್ಟು ಸತಿ ಹಾಕಿ ಟ್ರೈ ಮಾಡಿದ್ರು, ನಾವು ಆ್ಯಕ್ಚುಲಿ ಟ್ರಿಪ್ಪಲ್ಲಿ ಇಲ್ಲಿ ಹೋಗ್ತೀವಲ್ವ, ಸೊ ನೀರು ಕ್ಲೀನಾಗಿ ಪ್ರಾಪರಾಗಿ ನೀರು ಹಾಕೋದು ಕಷ್ಟ. ಒಂದು 4 days ಫುಲ್ ಹೆವಿ ಬಿಸಿಲಿದ್ರೆ ಫುಲ್ಲು ಅದು ಹಾಳಾಗಿ ಹೋಗ್ಬಿಡುತ್ತೆ. ಸೊ ಹಂಗೆ ಹಾಗೆ ಇಷ್ಟು ದಿನ ಅದನ್ನು ಮೇಂಟೈನ್ ಮಾಡೋಕ್ಕಾಗಿಲ್ಲ. ಸೊ ಇನ್ನು ಮುಂದೆ ಮತ್ತೆ ಮೇಂಟೈನ್ ಮಾಡೋಣ ಅಂತಂದು 2 times ನಾವು ದುಡ್ಡು ಕೊಟ್ಟು ತಂದಿದ್ದು ಹೊರಗಡೆಯಿಂದ, ಆಯಿತಾ. ಸೊ ಫೈನಲಿ ದುಡ್ಡು ಕೊಟ್ಟು ತಂದು ಬೋರ್ ಆಗಿದೆ. ಸೊ ಅದಕ್ಕೆ ಈ ಸತಿ ನೋಡೋಣ ಅಂತ ಮನೆಯಿಂದಲೇ ತೊಗೊಂಡು ಬಂದು ಇವಾಗ ರಿಪೋರ್ಟ್ ಮಾಡಿದ್ದೀವಿ. ಬಟ್ ಆದರೆ ಎಲ್ಲಿ ಇನ್ವೆಸ್ಟ್ ಮಾಡಿದ್ದೀವಿ ಅಂತಂದರೆ ಕೋಕೋಪೀಟ್ ಅದನ್ನು ಒಂದು ಆರ್ಡ್ರ್ ಮಾಡಿ ತರಿಸಿ ಆರ್ಗ್ಯಾನಿಕ್ ಸಾಯಿಲ್ನ ಹಾಕೋಣ ಅಂತ ಹಾಕಿದ್ದೀವಿ. ನೋಡೋಣ ಗೈಸ್, ನಾನು ಫಸ್ಟ್ ಟೈಮ್ ಇದು ನಾವು ಹಾಕಿರೋದು. ಅದು ಹೆಂಗೆ ಬರುತ್ತೆ ಏನು ಅಂತ ನಾನು ನೆಕ್ಸ್ಟ್ ಯಾವ್ದಾದ್ರು ಒಂದು ವ್ಲಾಗ್ನಲ್ಲಿ ನಿಮಗೆ ತೋರಿಸ್ತೀನಿ. ಓಕೆನಾ. ನೆಕ್ಸ್ಟ್ ಅಟ್ಲೀಸ್ಟ್ 1 month ಆದರೂ ಬೇಕು ಇದು ಚೆನ್ನಾಗೆ ಗ್ರೋ ಆಗೋಕ್ಕೆ ಪ್ಲ್ಯಾಂಟ್ಸು. ಸೊ ಇದೆಲ್ಲ ಗ್ರೋ ಆಗಿ ಅಟ್ಲೀಸ್ಟ್ 1-2 ಫ್ಲವರ್ಸ್ ಕೊಟ್ಟಾಗ ಮತ್ತೆ ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ. ಕೋಕೋ ಪೀಟಿಂದ ಏನು ಎಫೆಕ್ಟ್ಸ್ ಎಲ್ಲ ಏನಿದೆ ಅಂತ ನೋಡ್ಬೋದು. ಓಕೆ, ನಾನು ನೀಟಾಗಿ ಮೇಂಟೈನ್ ಮಾಡ್ತೀನಿ. ಓಕೆ ಗಾಯ್ಸ್, ನಮ್ಮ ಖುಷಿಯವರು ಫುಲ್ಲು ಬ್ಯುಸಿ ಆಗಿದ್ದಾರೆ. ಓಕೆನಾ. ಇಲ್ಲಿಗೆ ನಾನು ಈ ನನ್ನ ವ್ಲಾಗ್ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಇಫ್ ಯು ಲೈಕ್ ಮೈ ವಿಡಿಯೋ, ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ Pradee's Vlog. See you on the next vlog. Thank you for watching. Bye bye.